ಮಾಗಡಿ ತಾಲೂಕು ಕುದೂರಿನ ಅಂದಿನ ಸರ್ಕಾರಿ ಪ್ರೌಢಶಾಲೆ ಇಂದಿನ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿರುವ ಈ ಶಾಲೆಯಲ್ಲಿ 1996-97ನೇ ಸಾಲಿನಲ್ಲಿ SSLC ವಿದ್ಯಾಭ್ಯಾಸ ಮಾಡಿದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು 30 ವರ್ಷಗಳ ನಂತರ ಸ್ನೇಹಪೂರ್ವ ಬಳಗವನ್ನು ಕಟ್ಟಿಕೊಂಡು ಕುದೂರು ಸಮೀಪದ ಹುಲಿಕಲ್ ಬಳಿ ಇರುವ ವಸತಿ ಗೃಹದಲ್ಲಿ ಶನಿವಾರ ಅದ್ದೂರಿಯಾಗಿ 3ನೇ ವರ್ಷದ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿಕ್ಷಕರಾದ YN ವಾಸುದೇವರಾವ್, R ವೀರಣ್ಣ, ವೆಂಕಟರಮಣಯ್ಯ, BH ಮಂಜುನಾಥ್, ಮೂಕಾಂಬಿಕಾ, MN ಶ್ರೀದೇವಿ, ನರಸಿಂಹರಾಜು, K ರಾಮಯ್ಯ, B ವೆಂಕಟೇಶಯ್ಯ, B ಗಂಗಯ್ಯ ಮತ್ತು ಶಿಕ್ಷಕರಾದ ಸುಶೀಲಮ್ಮ ಹೀಗೆ ಒಟ್ಟು 11 ಜನ ಶಿಕ್ಷಕರು 30 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳನ್ನು ನೆನೆಸಿಕೊಂಡು ಹಿದುಕಿದ ಅವರೆಕಾಳು ಸಾರು, ಮುದ್ದೆ, ಹೋಳಿಗೆ ಊಟವನ್ನು ಸವಿದರು. ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1996 ಮತ್ತು 97ನೇ ಸಾಲಿನಲ್ಲಿ SSLC ಓದಿದ ವಿದ್ಯಾರ್ಥಿಗಳು 3ನೇ ವರ್ಷದ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಒಟ್ಟು 11 ಜನ ಶಾಲಾ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ.
ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಕಲಿತ ಅರೆ ಬರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗಿಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲ್ ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ
ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಾನು ಕುದೂರು ಹೈಸ್ಕೂಲ್ನಲ್ಲಿ ಹಿಂದಿ ಅಧ್ಯಾಪಕನಾಗಿ ಸುಮಾರು 28 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಆ 28 ವರ್ಷಗಳ ಕಾಲದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಹೋದರು ಅಂದರೆ ಸುಮಾರು 3-4 ಸಾವಿರ ವಿದ್ಯಾರ್ಥಿಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರು ಇವತ್ತಿನ ಸಮಾರಂಭ ಏರ್ಪಾಡು ಮಾಡಿರೋದು ನೋಡಿದರೆ ನಮ್ಮ ಜೀವನದಲ್ಲಿ ಮರೆಯಲಿಕ್ಕೆ ಆಗದಂತಹ ಒಂದು ಸನ್ನಿವೇಶ. ನಿಜವಾಗೂ ಕೂಡ ಇದು ಒಂದು ಪುಣ್ಯ ದಿನ ಅಂತ ನಾನು ಭಾವಿಸ್ಕೊಂಡು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ನಾನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಬಿ ವೆಂಕಟೇಶಯ್ಯ ಅಂತೇಳಿ. ನಾನು ಕುದೂರು ಜೂನಿಯರ್ ಕಾಲೇಜಿನಲ್ಲಿ ಸುಮಾರು ಗಣಿತ ಶಿಕ್ಷಕನಾಗಿ 13 ವರ್ಷ ಕೆಲಸಗಳನ್ನು ಮಾಡಿದೆ. ಆ ತದನಂತರ ಶ್ರೀಗಿರಿಪುರದಲ್ಲಿ 5 ವರ್ಷ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆನಂತರ ಗಂಗೋನಹಳ್ಳಿ ಅಲ್ಲಿ 6 ವರ್ಷ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡಿ ಕೊನೆಯ ಒಂದು ವರ್ಷ 2006ರಲ್ಲಿ ಕಾಗಿಮುಡಿಗೆ ಹೆಡ್ ಮಾಸ್ಟ್ರಾಗಿ ಅಲ್ಲಿಗೆ ನನ್ನ ಪೋಸ್ಟಿಂಗ್ಸ್ ಆಯಿತು. ಅಲ್ಲಿ 9 ತಿಂಗಳು ಕೆಲಸ ಮಾಡಿ ಆದ ನಂತರ ಮತ್ತೆ ವರ್ಷ ಮುಗಿಯೋವರೆಗೂ ನಾನಲ್ಲಿ ಫ್ರೀಯಾಗಿ 6 ತಿಂಗಳು ಅಲ್ಲಿ ಕೆಲಸ ಮಾಡಿಕೊಟ್ಟು ಬಂದೆ. ಅದೇ ಮೊದಲನೇ ಬ್ಯಾಚ್ SLC ಆದ್ದರಿಂದ ಅವರೆಲ್ಲ ನನ್ನ ಇಷ್ಟಪಟ್ಟು ತುಂಬ ಆತ್ಮೀಯತೆಯಿಂದ ನನ್ನ ಬೀಳ್ಕೊಟ್ರು. ಅದು ತದನಂತರ ನನ್ನ ಸ್ಟೂಡೆಂಟ್ಗಳು ಒಂದು ಶಾಲೆ ನಡೆಸ್ತು, ಗುರುಕುಲ ಅಂತೇಳಿ ಈಗಲೂ ಕುದೂರಿನಲ್ಲಿ. ಅದರಲ್ಲಿ 12 ವರ್ಷ ನಾನು ಗಣಿತ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆಮೇಲೆ ವಿವೇಕಾನಂದದಲ್ಲಿ 2 ವರ್ಷ ಮತ್ತೆ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಕೊರೋನಾ ಬಂದಾದಮೇಲೆ ನಾನು ಕೆಲಸವನ್ನು ಬಿಟ್ಟೆ. ಈಗಲೂ ನಾನು ಕುದೂರಿನಲ್ಲಿ ವಾಸವಾಗಿದ್ದೀನಿ. ನನಗೆ ತುಂಬ ಆತ್ಮೀಯತೆ ತೋರಿಸ್ತಂಥ ಎಲ್ಲ ಶಾಲೆಗಳು ಕೂಡ ನನಗೆ ಇವತ್ತು ಚಿರಋಣಿಯಾಗಿದ್ದೀನಿ ಅವ್ರಿಗೆ. ಆ ವಿದ್ಯಾರ್ಥಿಗಳು ಇವತ್ತು ದೊಡ್ಡದಾಗಿ ಫಂಕ್ಷನ್ ಮಾಡಿದ್ದಾರೆ, ಅವ್ರಿಗೆಲ್ಲ ನಾನು ಚಿರಋಣಿಯಾಗಿದ್ದೀನಿ. ದೇವರು ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಈ 95, 96 ಅದಕ್ಕಿಂತ ಹಿಂದಿನ ವಿದ್ಯಾರ್ಥಿಗಳು ಕುದೂರು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಒಂದು ವಿಚಾರದಲ್ಲಿ ನಮ್ಮನ್ನು ಅಡ್ರೆಸ್ಸನ್ನು ಎಲ್ಲೆಲ್ಲಿ ಯಾವ ದೇಶದಲ್ಲಿ ಅವರೇ ಅಂತ ಎಲ್ಲ ಕಂಡಿಡಿದು ನಮ್ಮನ್ನೆಲ್ಲ ಇಲ್ಲಿ ಕರ್ಸ್ಕೊಂಡವ್ರೆ. ನಾನು ಈ ರೀತಿಯ ಒಂದು ಮಮತೆ ವಿಶ್ವಾಸ ವಿದ್ಯಾರ್ಥಿಗಳು ಇಷ್ಟೊಂದು ತೋರಿಸಿದ್ದು ನನಗೆ ಭಾಳ ಸಂತೋಷ ಆಗ್ಬಿಟ್ಟಿದೆ. ಕುದೂರು ಕಾಲೇಜಿನಲ್ಲಿ ನಾನು ಪಾಠ ಮಾಡೋದು ಕಡಿಮೆ ಆಯಿತು ಮತ್ತು ಅಡ್ಮಿನಿಸ್ಟ್ರೇಷನ್ ನಾನು ಇದ್ದೆ. ಆಮೇಲೆ ಉಪಾಧ್ಯಾಯನವ್ರನ್ನೆಲ್ಲ ಬೆಂತೊಟ್ಟಿ ಅವ್ರ ಕೈಲಿ ಮಕ್ಕಳಿಗೆ ಪಾಠ ಮಾಡಿ ಅಂತ ಅವ್ರನ್ನೆಲ್ಲ ಪ್ರೇರೇಪಿಸಿ ಅವರ ವೈಯಕ್ತಿಕವಾಗಿ ಏನಾದರೂ ಉಪಕಾರ ಬೇಕು ಅಂದರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಉಪಕಾರ ಮಾಡ್ತಿದ್ದೆ. ಯಾಕೆ ಅಂದರೆ ನಾನು ಅನಾವಶ್ಯಕವಾಗಿ ಅವರು ರಜಾ ಹಾಕಿದ್ರೆ ನಾನು ಎಂಟ್ರಿ ಮಾಡ್ತಿದ್ದವನಲ್ಲ. ಆಮೇಲೆ ಅವರು ಪಾಠ ಮಾಡಿ ಬಂದಮೇಲೆ ಅವ್ರ ಕಾಫಿ ತರಿಸ್ಕೊಟ್ಟು ಬೆಂತೊಡ್ತಿದ್ದೆ. 2 ಸಾರಿ ಹೋಗಿ ಒಂದು ರೌಂಡು ನೋಡ್ಕೊಂಬತ್ತಿದ್ದೆ. ಆ ಕುದೂರು ಕಾಲೇಜು ಸಾಕಷ್ಟು ಇಂಪ್ರೂವ್ ಆಗಬೇಕಾದ್ರೆ ನಮ್ಮ ONV, ನಮ್ಮ BG, BV, ನಮ್ಮ ಉಲ್ಕಲ್ ಮೇಡಮ್, ನೀವು
ಇವರೆಲ್ಲರೂ ಕೂಡ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ರಿಂದ ಕುದೂರು ಕಾಲೇಜಿಗೆ ಹೆಸರು ಬಂತು. ಒಂದು ಸನ್ನಿವೇಶ ಹೇಳ್ತೀನಿ. ಒಬ್ಬ DDPI ಸಾಹೇಬರು ಮಿಡ್ಲ್ ಸ್ಕೂಲ್ ವಿಸಿಟ್ ಮಾಡಿದ್ರು. DDPI ಬಂದ್ಬಿಟ್ಟವ್ರೆ ಅಂತಂದರು. ನಾನು ಹೋಗಿ ನಮಸ್ಕಾರ ಅಂದು, ಇದು ಸ್ಕೂಲ್ ಸರ್ ಬನ್ನಿ. ಏನು ರೀ ನೀವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕುದೂರು ಭಾಳ ಒಳ್ಳೆ ಹೆಸರು ತಗೊಂಡದೆ, ನಿಮ್ಮನ್ನು ಯಾಕೆ ಚೆಕ್ ಮಾಡಿ? ಹಂಗಲ್ಲ ಸರ್, ಬಂದೋಗಿ ಸರ್ ಅಂತಂದೆ. ಬೆಂಗಳೂರು ಗ್ರಾಮಾಂತರ ಒಳ್ಳೆ ಹೆಸರು ತಗೊಂಡಂಥ ಒಂದು ಕಾಲೇಜು ಅಂದರೆ ಅದು ಕುದೂರು ಕಾಲೇಜು. ಅಲ್ಲಿ 13 ವರ್ಷ ಇದ್ದೆ ನಾನು. ಅವ್ರ ಮಧ್ಯೆ ಇರೋಕ್ಕೆ ನಾನು ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಂಡು, ನೀವುಗಳು ಇಷ್ಟೊಂದು ಅಭಿಮಾನದಲ್ಲಿ ಕರೆದು ನಮ್ಮನ್ನು ಆತ್ಮೀಯತೆಯನ್ನು ಕಾಣ್ತಿರೋದು ನೋಡಿದರೆ ನನಗೆ ಜೀವನ ಉದ್ಧಾರ ಆಯಿತು. ಮತ್ತು 7 ಜನ್ಮದ ಒಂದು ನನಗೆ ಸವಿ ನೆನಪನ್ನು ಕಂಡಂದಾಯಿತು ಅಂತ ಅಂದ್ಬಿಟ್ಟು, ದೇವರು ನಿಮಗೆ ಆಯುರ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೂಡ ಕರುಣಿಸಿ ಮುಂದೆ ಒಳ್ಳೆಯ ಭವಿಷ್ಯ ನಿಮ್ಗೆ ಉಂಟಾಗಲಿ ಎಂಬುದಾಗಿ ಆ ಸಿದ್ಧಲಿಂಗೇಶ್ವರನ ಪಾದದಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ವಿ ಅಂತೇಳಿ ಇದು ತೋಟಗಾರಿಕೆ ಶಿಕ್ಷಕರಾಗಿದ್ದು ಕೆಲಸ ಮಾಡ್ತೀನಿ ಅಷ್ಟೇ. ಹೆಸರು ಮೂಕಾಂಬಿಕಾ ಅಂತ. ನನ್ನನ್ನು ಎಲ್ಲರೂ MMI ಅಂತ ಕರೀತಾರೆ. ನಾನು 1994 ಜುಲೈಯಲ್ಲಿ ಕುದೂರು ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಪಾಠ ಮಾಡ್ತಾಯಿದ್ದೆ. 3 ವರ್ಷ ಈ ಶಾಲೆಯಲ್ಲಿ ಪಾಠ ಮಾಡಿದ್ದೀನಿ. ನೂರಾರು ವಿದ್ಯಾರ್ಥಿಗಳಿಗೆ ನಾನು ಕೆಮಿಸ್ಟ್ರಿ ಮತ್ತು ನಮ್ಮ ಮನೆಗೆ ಕೆಲವರು ಟ್ಯೂಷನ್ನಿಗೆ ಸಹಿತ ಬರ್ತಾಯಿದ್ರು. ಸೊ ಅವರೆಲ್ಲರಿಗೂ ನಾನು ಪಾಠ ಮಾಡಿದ್ದು. ನಂತರ ನನ್ನ ಮದುವೆ ಆದಮೇಲೆ ನಾನು ನಮ್ಮ ಸ್ವಂತ ಊರಾದಂಥ ಉಡುಪಿಗೆ ಟ್ರಾನ್ಸ್ಫರ್ ಆಗಿ ಹೋದೆ. ಈಗ ಉಡುಪಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಿಜವಾಗಿ ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಕೊನೆಯವರೆಗೂ ಬರ್ತೀನಿ ಅಂತ ಹೇಳಿರಲಿಲ್ಲ. ಯಾರೋ ಒಬ್ಬರು ನಜ್ಮಾ ಅಂತ ಅನಿಸುತ್ತೆ, ನಜ್ಮಾ ಅವ್ರು ಫೋನ್ ಮಾಡಿ ನಿಮ್ಮ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ನನ್ನ ಗ್ಯಾರಂಟಿ ಇರಲಿಲ್ಲ ಬರ್ತೀನೋ ಇಲ್ಲ ಅನ್ನೋಂಥ ಇದರಲ್ಲಿ ಇದ್ದೆ. ಆದರೆ ನನಗೆ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು. ಮತ್ತು ನಮ್ಮ ಅಧಿಕಾರಿಗಳಿಗೆ ಕೇಳಿದಾಗ ಹೋಗಿ ಬನ್ನಿ ಅಂತ ಹೇಳಿದರು. ಹಾಗೆ ಇದೊಂದು ಸದಾವಕಾಶ ಅಂದ್ಕೊಂಡು ನಾನು ನಿನ್ನೆ ಹೊರಟು ಇವತ್ತು ಬಂದು ನಿಮ್ಮನ್ನೆಲ್ಲ ನೋಡಿದಾಗ ನೀವು ಸ್ವಾಗತ ಮಾಡಿದ ರೀತಿ ಇರ್ಬೋದು, ನಮ್ಮನ್ನು ಇದು ಮಾಡಿದಂಥ ರೀತಿ ಇರ್ಬೋದು, ನೋಡಿಕೊಂಡಂಥ ರೀತಿ ಇರ್ಬೋದು, ಬಹುಶಃ ನಮ್ಮ ಜನ್ಮದ ಸಾರ್ಥಕತೆ ಅದಂತೂ ಆಯಿತು. ಇಷ್ಟು ನಮಗೆ ರಾಷ್ಟ್ರ ಪ್ರಶಸ್ತಿ ಅಲ್ಲ, ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದಷ್ಟು ಒಂದು ಖುಷಿ ಆಗ್ತಾಯಿದೆ. ಅಂಥ ಒಂದು ವಿದ್ಯಾರ್ಥಿಗಳನ್ನು ಪಡೆದಂಥ ನಾವೇ ಇಷ್ಟು ಜನ ಶಿಕ್ಷಕರ ಧನ್ಯರು ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ನಾನು ಆವಾಗ ಬಹುಶಃ ಆ ಸಂದರ್ಭದಲ್ಲಿ ನಾನೇ ಚಿಕ್ಕವಳಿದ್ದೆ ಅನಿಸುತ್ತೆ. ನನಗೆ ಅವರೆಲ್ಲ ನನ್ನ ತಂದೆ ತರಹ ನನ್ನನ್ನು ಮಗಳ ಹತ್ತಿಗೆ ನನ್ನ ಟ್ರೀಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹಾಗೆ BHM ಇರ್ಬೋದು, ನನ್ನ ಸ್ವಂತ ತಂಗಿ ಟೈಪಲ್ಲಿ ನಮ್ಮನ್ನು ಇದು ಮಾಡ್ತಿದ್ರು. TS ಇರ್ಬೋದು, ಹಾಗೆ ಮೇಡಮ್ ನನ್ನ ಸ್ವಂತ ತಂಗಿಯಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಿಮಗೆಲ್ಲರಿಗೂ ನಾನು ತುಂಬ ಧನ್ಯವಾದನ ಹೇಳ್ತಾ ಇದ್ದೀನಿ. ಹಾಗೆ ಸುಮಾರು ಎಷ್ಟು ವರ್ಷದ ನಂತರ ನೀವು ಮತ್ತೆ ಇವ್ರನ್ನೆಲ್ಲ ನಾನು 30 ವರ್ಷದ ನಂತರ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಬೆಂಗಳೂರಿಗೆ ಬರ್ತಾಯಿದ್ದನ್ನು ಕುದೂರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಹೋದ್ಮೇಲೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮನ್ನ ಎಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ನಿಮಗೆಲ್ಲರಿಗೂ, ನಿಮ್ಮ ಮನೆ ಎಲ್ಲರಿಗೂ, ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಬೆಳೆಸಲಿ ಅಂತ ಆ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ತಿಲಮ್ಮ ಅಂತ, ನಂದು ಇನ್ಶಿಯಲ್ಸು SM ಅಂತ ಸ್ಕೂಲಲ್ಲಿ SM ಅಂತ ಕರಿತಾಯಿದ್ರು. ನಾನು 1986 ಜೂನಲ್ಲಿ ಈ ಶಾಲೆಗೆ ಬಂದೆ. 98ವರೆಗೂ ಈ ಶಾಲೆಯಲ್ಲಿ ಸೇವೆ ಮಾಡಿದೆ. ನಿಜವಾಗ್ಲೂ ನಾವು 33 ವರ್ಷ ವಿವಿಧ ಶಾಲೆಗಳಲ್ಲಿ ನಾನು ವರ್ಕ್ ಮಾಡಿದೆ. ಆದರೆ ಈ ಶಾಲೆಯಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ನಮಗೆ ಯಾವ ಶಾಲೆಯಲ್ಲೂ ಸಿಗ್ತಿರಲಿಲ್ಲ. ನಾವು ಪಾಠ ಮಾಡಬೇಕಾದ್ರೆ ನಾನು ಶಾಲೆಗೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಶಾಲೆಗೆ ತರಗತಿಗಳಿಗೆ ಹೋಗಬೇಕಾದ್ರೆ ಅವತ್ತಿನ ನ್ಯೂಸ್ ಪೇಪರ್ ಓದೇ ನಾನು ಶಾಲೆಗೆ ತರಗತಿಗಳಿಗೆ ಹೋಗ್ತಾ ಇದ್ದಿದ್ದು. ಅವತ್ತಿನ ಪೇಪರಲ್ಲಿ ಏನು ವಿಶೇಷ ಇದೆ, ಮಕ್ಕಳ ಹಂತಕ್ಕೆ ಏನೇನು ತಲುಪಿಸ್ಬೋದು, ಯಾವುದು ಮಕ್ಕಳನ್ನು ಮೋಟಿವೇಟ್ ಮಾಡ್ಬೋದು, ಏನಾದರೂ ಇನ್ಸ್ಪಿರೇಷನ್ ಮಾಡ್ಬೋದು ಅಂಥೇಳಿ ಆ ಪಾಠಕ್ಕೆ ಸ್ಟಾರ್ಟ್ ಆಗೋದು ಮೊದಲು ಪ್ರತಿದಿನದ ಸಂಗತಿಗಳನ್ನು ಹೇಳಿ ನಂತರ ಪಾಠಕ್ಕೆ ಹೋಗ್ತಾಯಿದ್ದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಆ ಥರದ ಸಂಗತಿಗಳು ಅವ್ರಿಗೆ
ಮೋಟಿವೇಶನ್ ಆಗಿ ಇವತ್ತು ಅವರ ಒಂದು ವೈಯಕ್ತಿಕ ಬದುಕಿನಲ್ಲಿ ಸಾಧನೆ ಮಾಡೋದಕ್ಕೆ ಸಹಾಯ ಆಯಿತು ಅಂಥೇಳಿ ಹಲವಾರು ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ, ನೇರವಾಗಿ ಸಿಕ್ಕಿದಾಗ, ನಮ್ಮ ಹತ್ರ ಹಂಚ್ಕೊಂಡಾಗ ನಿಜವಾಗ್ಲೂ ನಮಗೆ ಸಂತೋಷ ಆಗಿದೆ. ಈ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲೆಲ್ಲ ಅವರು ತಲುಪಿ ಆ ಒಂದು ಅಪ್ರತಿಮವಾದ ಸಾಧನೆಯನ್ನು ಮಾಡಿ ಕುದೂರು ಶಾಲೆ ನಮ್ಮದು ಸರ್ಕಾರಿ ಶಾಲೆ ಆದರೂ ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಂದು ಅಪ್ರತಿಮ ಪ್ರತಿಭೆಯನ್ನು ತೋರಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಇವತ್ತಿಗೂ ಕೂಡ ಅಷ್ಟು ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಇವತ್ತು ಸಿಕ್ಕಷ್ಟು ಗೌರವ ನಮಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬಂದಾಗಲಿಂದ 33 ವರ್ಷದಿಂದ ಇಂತಹ ಒಂದು ಪ್ರೀತಿ ಮತ್ತು ಅವರ ಅಭಿಮಾನ, ಅವರ ಸ್ವಾಗತ ಹೃದಯ ತುಂಬಿ ಬಂತು. ಇದು ಗುರುಕುಲ ವ್ಯವಸ್ಥೆಗೆ ಮತ್ತೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಸಂತೋಷ ಆಯಿತು. ಅವ್ರಿಗೆಲ್ಲರಿಗೂ ನಿಜವಾಗಿ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಲ್ಲಿ ಎಷ್ಟು ನಾವು ಅವ್ರ ಮಕ್ಕಳಿಗೆ ಕಲಿಸ್ತಾ ಇರಬೇಕಾದ್ರೆ ನಮ್ಮನ್ನು ನೆನೆಸ್ಕೋತಾರೆ ಅಂತಂದರೆ, ನಮ್ಮಲ್ಲಿ DGN ಅಂತ ಇದ್ದರು, YNV ಮತ್ತು KVV, BG ಸರ್, ಪ್ರತಿಯೊಬ್ಬರೂ ಅವರು ನಾವು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡ್ರೆ ಪಾಠಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಯಾವ ಸೆಕ್ಷನ್ನಾಗ ಚೆನ್ನಾಗಿ ಓದ್ತಾನೆ ಮತ್ತು ಯಾರು ಓದ್ತಾ ಇಲ್ಲ, ಯಾರನ್ನು ಮೋಟಿವೇಟ್ ಮಾಡಬೇಕು ಅಂಥೇಳಿ ಅಲ್ಲಿ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಎಲ್ಲ ಟೀಚರ್ಸು ಚರ್ಚೆ ಮಾಡ್ತಾಯಿದ್ರು. ಚರ್ಚೆ ಮಾಡಿ ಅವರನ್ನು ಯಾವ ರೀತಿ ಮೋಟಿವೇಟ್ ಮಾಡಬೇಕು ಅಂತ ಕೂಡ ಹೇಳ್ತಾಯಿದ್ರು. ಜೊತೆಗೆ ಎಲ್ಲ ಟೀಚರ್ಸು ಒಂದು ಅಕ್ಷರ ಕಾಪಿ ಹೊಡಿಯೋಕ್ಕೆ ಬಿಡ್ತಾ ಇರಲಿಲ್ಲ SSLC ಎಕ್ಸಾಮಲ್ಲಿ. ಹಂಗಾಗಿ ನಾವು ಎಷ್ಟೇ ನಮಗೆ ವಿದ್ಯಾರ್ಥಿಗಳು ಎಷ್ಟೇ ಪ್ರೀತಿ ವಿಶ್ವಾಸ ನಮ್ಮ ಕುದೂರು ಶಾಲೆ ಎಲ್ಲ ಮಕ್ಕಳು ಅಷ್ಟೇ, ನಾವು ಯಾವತ್ತೂ ಒಂದೇ ಒಂದು ಅಕ್ಷರ ಕಾಪಿ ಮಾಡೋಕ್ಕೆ ನಮ್ಮ ಮಕ್ಕಳಿಗೆ ನಾವು ಬೇರೆ ಬೇರೆ ಸ್ಕೂಲವರೆಲ್ಲ ನಮ್ಮ ಸೆಂಟ್ರಿಗೆ ಬರ್ತಾಯಿದ್ರು. ಯಾವತ್ತೂ ನಾವು ಒಂದು ಅಕ್ಷರ ಕಾಪಿ ಹೊಡಿಯೋಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಬಸ್ ಸ್ಟ್ಯಾಂಡಲ್ಲಿ ಒಂದಿನ ಒಬ್ಬ ಹೆದರಿಸ್ತಾ ಎಕ್ಸಾಮಲ್ಲಿ ಕಾಪಿ ಹೊಡಿಯೋಕ್ಕೆ ಬಿಡಲ್ಲ ಅಂಥೇಳಿ ನಿಮಗೆ ಕೈಕಾಲು ಮುರಿಸ್ತೀನಿ ಅಂತ ಕೂಡ ಹೇಳಿದರು. ನಾವೇನು ಯಾವುದಕ್ಕೂ ನಮ್ಮ ಟೀಚರ್ಸಲ್ಲಿ ತುಂಬ ಒಗ್ಗಟ್ಟಿತ್ತು. ನಮ್ಮ ಹಿರಿಯ ಶಿಕ್ಷಕರು ನನಗೆ YNV ನನಗೊಂದು ಮಾದರಿ ಶಿಕ್ಷಕರು ಅವರು. ನಾನು ಯಾವತ್ತೂ ಅವರಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತು, ಶಿಸ್ತು ಇವುಗಳನ್ನೆಲ್ಲ ನೋಡಿ ನಾವು ಜೂನಿಯರ್ಸ್ ಅಂತ ನಾವು ಅವರಿಂದ ಕಲ್ತ್ಕೊಂಡು ನಾವು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಅದೇ ರೀತಿ ನಾವು ಡೆಡಿಕೇಷನ್ನಿಂದ ನಮ್ಮ ಸೇವೆ ಮಾಡಬೇಕು ಅಂಥೇಳಿ ಅವರು ನನಗೆ ಇನ್ಸ್ಪೈರ್ ಆಗಿದ್ದರು. ನಮಗೇನು ಗೊತ್ತಿಲ್ಲದಿದ್ರೂ YNVನ ಕೇಳಿ ಅವರಿಂದ ಸಜೆಷನ್ಸ್ ತಗೊಂಡು ನಾವು ತರಗತಿಗೆ ಹೋಗ್ಬೇಕಾದ್ರೆ ನಾವು ತಿಳಿದು ಬಂದು ಪಾಠ ಮಾಡ್ತಿದ್ವಿ. ಒಂದು ದಿವಾಕರ ಅಂತ, ಅಪರ್ಣ ಅಂತ, ಆ ಬ್ಯಾಚಲ್ಲಿ ಅವಳ ದಿವಾಕರ ಅರ್ಧ ಮಾರ್ಕು ಕಡಿಮೆ ಬಂದ್ರೂ ಬಂದು ವಾದ ಮಾಡ್ತಿದ್ದ, ಅಪರ್ಣಂಗೆ ಜಾಸ್ತಿ ಕೊಟ್ಟಿದ್ದೀರಾ, ನಾನೇ ಕಡಿಮೆ ಕೊಟ್ಟಿದ್ದೀರಾ ಅಂಥೇಳಿ ಆ ಥರ ಚರ್ಚೆಗಳು ನಡೀತಾ ಇತ್ತು. ಇವತ್ತಿಗೂ ಕೂಡ ಇವತ್ತು ಅಪರ್ಣ ಇಂಜಿನಿಯರ್ ಆಗಿದ್ದಾಳೆ, ದಿವಾಕರ್ ಡಾಕ್ಟ್ರಾಗಿದ್ದಾನೆ. ಇವರೆಲ್ಲರ ಸಾಧನೆ ನೋಡಿದ್ರೆ ನಿಜವಾಗ್ಲೂ ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ನಮ್ಗೆ ಇವತ್ತಿಗೂ ನಮ್ಮ ಹೃದಯಾಳದಲ್ಲಿ ಮೂಡಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರನ್ನ ನೋಡೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ತು. ಇಂತಹ ಅವಕಾಶ ಮಾಡಿಕೊಟ್ಟಂತಹ 96-97ನೇ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು BHM ಅಂತ ಇನ್ಷಿಯಲ್ನಿಂದ ಕರೀತಾಯಿದ್ರು. ಕುದೂರಿನಲ್ಲಿ 1995ರಿಂದ 2001ರವರೆಗೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿ. ಆದರೆ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದೆ ನಾನು ಕುದೂರಿನಿಂದ. 1990ರಿಂದನೂ ಕೂಡ ನಾನು ಕುದೂರಿನಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ನಾನು ಕುದೂರು ಜೂನಿಯರ್ ಕಾಲೇಜ್ಗೆ ಬರೋದಕ್ಕಿಂತ ಮೊದಲು ಒಂದು ಪ್ರೈವೇಟ್ ಸ್ಕೂಲಲ್ಲಿ, ಅಂದರೆ ಬಿಸ್ಕೂರಿನ ಖಾಸಗಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿ, ಆ ನಂತರ ನಾನು ಸರ್ಕಾರಿ ಕೆಲಸಕ್ಕೆ ಸೇರಿದ ನಂತರ ನಾನು ಕುದೂರಿಗೆ ಬಂದೆ. ಆದರೆ ಇಲ್ಲಿ ನನ್ನ ವಿದ್ಯಾರ್ಥಿಗಳು ಬಹಳ ಉತ್ತಮವಾದಂತಹ ವಿದ್ಯಾರ್ಥಿಗಳು ಅಂತ ನಾನು ಅಂದ್ಕೋತೀನಿ. ಏಕೆಂದರೆ ನಾನು ಒಟ್ಟು 34 ವರ್ಷ ಸರ್ವೀಸ್ ಮಾಡಿ 6 ತಿಂಗಳ ಹಿಂದೆ ನಾನು ಅಂದರೆ ಜೂನ್ 30ರಂದು ನಿವೃತ್ತಿಯಾಗಿದ್ದೀನಿ. ಆದರೆ ಕುದೂರಿನ ವಿದ್ಯಾರ್ಥಿಗಳನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ಯಾಕೆಂದರೆ ಇಲ್ಲೆಲ್ಲ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡಿದರೆ ನನಗೆ ಗೊತ್ತಾಗ್ತೈತೆ, ಯಾವ ಭೇದ ಭಾವವಿಲ್ಲದೆ
ನಾನು ಉನ್ನತ ಹುದ್ದೆ, ನಾನು ಕೆಳಗಿನ ಹುದ್ದೆ, ಯಾವ ಒಂದು ಭೇದ ಭಾವವನ್ನು ಮರೆಯದೆ ಹೇಳದೆ ಒಟ್ಟಾಗಿ ಇಲ್ಲಿ ಸೇರಿದ್ದೀರಿ. ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮನ್ನು ಕೂಡ ನೀವು ಏನು ಮಾಡಿದ್ದೀರಿ, ನೀವು ಸುಮಾರು 30 ವರ್ಷಗಳ ಹಿಂದೆ ಇದ್ದಂತಹ ಶಿಕ್ಷಕರನ್ನೆಲ್ಲ ಒಟ್ಟುಗೂಡಿಸಿ ಒಬ್ಬೊಬ್ಬರು ಎಲ್ಲೆಲ್ಲಿದ್ವೋ, ಆದರೆ ಇದುವರೆಗೂ ನಾವು ಮುಖ ನೋಡಿರಲಿಲ್ಲ, ಇವತ್ತು ಎಲ್ಲರನ್ನೂ ಕೂಡ ನೋಡೋ ಹಾಗೆ ಮಾಡಿದ್ದೀರಿ. ಬಹುಶಃ ನಾವು ಯಾವತ್ತೂ ಮುಖ ನೋಡ್ತಾನೆ ಇರಲಿಲ್ವೇನೋ ಅನ್ನಿಸ್ತಿದೆ. ಏಕೆಂದರೆ ಅಷ್ಟು ಮನಸ್ಸು ತುಂಬಿ ಬರ್ತಾ ಇದೆ. ಎಲ್ಲರನ್ನು ನೋಡ್ತಾ ಇದ್ದೀವಿ. ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ನೋಡ್ತಾ ಇದ್ದರೆ ಒಂದು ರೀತಿ ನೀವು ಈಗ ನನಗೆ ದೊಡ್ಡವರಾಗಿ ಕಾಣ್ತಾ ಇಲ್ಲ. ಹಿಂದೆ ಏನು SLC ಓದ್ತಾ ಇದ್ರೋ, 9, 10ನೇ ತರಗತಿಯಲ್ಲಿ ಓದ್ತಾ ಇದ್ರೋ ಅದೇ ವಿದ್ಯಾರ್ಥಿಗಳ ಥರನೇ ನಮಗೆ ಕಾಣ್ತಾ ಇದ್ದೀರಿ. ಅದೇ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದೀರಿ, ನಮ್ಮನ್ನು ಅದೇ ರೀತಿ ಕಾಣ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನಂತೂ ನಮ್ಮ ಜೀವ ಕೊನೆಯ ಇರುವ ತನಕ ಕೂಡ ಮರೀಲಿಕ್ಕಾಗಲ್ಲ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೇನೆ. ಇಷ್ಟೆಲ್ಲ ಆತ್ಮೀಯತೆಯಿಂದ ನಮ್ಮನ್ನೆಲ್ಲ ಸತ್ಕಾರ ಮಾಡಿದ್ದು ನಮಗೆ ಬಹಳ ಸಂತೋಷ ಆಗಿದೆ. ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೇನೆ. 1982ರಿಂದ ನಾನು 2010 ತನಕ ಕುದೂರಲ್ಲೇ ವಾಸ ಇದ್ದೆ. 2 ವರ್ಷ ಮಾತ್ರ ನಾನು ತಿಪ್ಸಂದ್ರ ಕಾಲೇಜ್ಗೆ ವರ್ಗಾವಣೆಯಾಗಿ ಹೋಗಿದ್ದೆ. ಆದರೂ ಕೂಡ ಕುದೂರಿನ ಪದವಿ ಪೂರ್ವ ಕಾಲೇಜಿನ ಸಂಪರ್ಕ ನನಗೆ ತಪ್ಪಿರಲಿಲ್ಲ. ಆವಾಗಲೂ ಬಂದು ಬೆಳಗಿನ ಹೊತ್ತಿನ ಕಾಲೇಜ್ ಆಗ್ತಿತ್ತು. ಆಮೇಲೆ ಬಂದು ಮಕ್ಕಳಿಗೇನೋ ನನಗೆ ತಿಳಿದಿದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೆ. ಇಷ್ಟೆಲ್ಲ ದೊಡ್ಡದಾಗಿ ಬೆಳೆದು ಅನೇಕ ಮಹತ್ ಕಾರ್ಯಗಳನ್ನು ಸಾಧನೆ ಮಾಡಿದ್ದೀರಿ. ಈಗ ನಿಮ್ಮ ಮೇಲಿರೋ ಜವಾಬ್ದಾರಿ ಏನು ಅಂತಂದರೆ, ನಿಮ್ಮ ಮುಂದಿನ ತಲೆಮಾರನ್ನು ಇಷ್ಟೇ ಉತ್ತಮವಾಗಿ ಬೆಳೆಸುವಂಥ ಹೊಣೆಗಾರಿಕೆ ನಿಮ್ಮಲ್ಲಿದೆ, ನಿಮ್ಮ ಮೇಲಿದೆ ಆ ಹೊಣೆಗಾರಿಕೆ. ಜೊತೆಗೆ ಈ ನೆಲದ ಋಣ ಏನೋ ಕಾಣೆ, ಗುರುಗಳನ್ನು ಇಷ್ಟು ಆತ್ಮೀಯವಾಗಿ ಗೌರವಿಸೋದನ್ನು ನಾನು ಕುದೂರಿನಲ್ಲೇ ವಿಶೇಷವಾಗಿ ನಾನು ಕಂಡಿರೋದು. ಬೇರೆ ಕಡೆ ಇರಬಹುದೇನೋ, ಆದರೆ ನನಗೆ ವಿಶೇಷವಾಗಿ ಈ ಕುದೂರು ಒಂದು ತರಹ 2ನೇ ಜನ್ಮದ ಭೂಮಿಯನ್ನು ಅನ್ನಿಸ್ತಾ ಇದೆ ನಿಜವಾಗಲೂ ಕೂಡ. ಇಲ್ಲಿ ನನ್ನ ಸಹೋದ್ಯೋಗಿಗಳೆಲ್ಲ ಕೂಡ ಬಹಳ ಮೇಧಾವಿಗಳು. ಹಿಂದೆ ಇದ್ದಂತಹ ಉಪಾಧ್ಯಾಯರುಗಳು ಕೂಡ ದಿಗ್ಗಜರುಗಳು. ಎಂಥವರು ಅಂತಂದರೆ ನೆನಪಿಸ್ಕೋಬೇಕು, CB ಜಯರಾವ್ ಅಂತ. ಅವರು ಕೆಂಗಲ್ ಹನುಮಂತಯ್ಯನವರನ್ನು ಏಕವಚನದಲ್ಲಿ ಮಾತಾಡಿಸೋಷ್ಟು ದ್ರಾಷ್ಟ್ಯ ಅವ್ರಿಗಿತ್ತು. ಕಾಲೇಜಿಗೆ ಕರೆಸಿರೋ ಹೈಸ್ಕೂಲಿಗೆ ಕರೆಸಿದ್ದಾಗ ಲೇಟಾಗಿ ಬಂದಿದ್ದಕ್ಕೂ ಕೂಡ ಅವ್ರನ್ನ ಛೇಡಿಸಿದ್ರು. ಅಷ್ಟು ಗತ್ತಲ್ಲಿ ಪಾಠ ಮಾಡ್ತಿದ್ದಂತಹ CB ಜಯರಾವ್. ಆಮೇಲೆ ಚಕ್ರಪಾಣಿ ಅಂತ ಇದ್ದರು. ಆಮೇಲೆ ನನಗೆ ತಿಳಿದಾಗೆ ಟಿ ವೆಂಕಟರಮಣಯ್ಯ ಅಂತಿದ್ದರು. ಇವರೆಲ್ಲ ಮಹಾನ್ ಮೇಧಾವಿಗಳು. ನನ್ನ ಜೊತೆಯಲ್ಲಿದ್ದವರೆಲ್ಲ ಚಿಕ್ಕ ವಯಸ್ಸಿನ ಉಪಾಧ್ಯಾಯರುಗಳು ಇದ್ದರು, ಹಿರಿಯ ಉಪಾಧ್ಯಾಯರುಗಳಿದ್ದರು, ಒಂಥರ ಮಿಶ್ರ. ಆದರೂ ಚಿಕ್ಕವರಲ್ಲೂ ಕೂಡ ಅನೇಕ ವಿಷಯಗಳನ್ನು ನಾವು ರೂಢಿ ಮಾಡ್ಕೋಬೇಕಾಗಿ ಬಂತು. ನಮ್ಮ ಉಪಾಧ್ಯಾಯ ವೃತ್ತಿಗೆ ಬಹಳ ಸಹಕಾರಿ ಆಯಿತು. ನೋಡಿ, ಈ ಪರಂಪರೆ, ಗುರುವನ್ನು ಸ್ಮರಿಸುವಂತಹ ಪರಂಪರೆ ಮುಂದುವರಿಯಲಿ. ಗುರುವಿನಿಂದ ಎಷ್ಟು ಕಲಿಬೇಕು ಕಲಿಯಿರಿ. ನೀವು ಕೂಡ ನಿಮ್ಮ ಮುಂದಿನ ಪೀಳಿಗೆಯನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಹೆಸರು ನರಸಿಂಹರಾಜು MNR ಎಂದೇ ಚಿರಪರಿಚಿತರಾಗಿರ್ತಕ್ಕಂಥ ನಾನು ದಿನಾಂಕ 16/3/1985 ಕುದೂರಿನ ಪ್ರೌಢಶಾಲಾ ವಿಭಾಗದಲ್ಲಿ ನಾನು ಸಹ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಸೇರಿಕೊಂಡೆ. ಅಲ್ಲಿಂದ 18/8/2005 ಪ್ರೌಢಶಾಲಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. 2005ರಲ್ಲಿ ನನಗೆ ಬಡ್ತಿ ಹೊಂದಿ ಕುದೂರಿನ ಪದವಿ ಪೂರ್ವ ಕಾಲೇಜಿನ ವಿಭಾಗದಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸಿ ದಿನಾಂಕ 31/12/2017ರಲ್ಲಿ ನಿವೃತ್ತಿಯನ್ನು ಹೊಂದಿರ್ತೇನೆ. ಈ ಒಟ್ಟು ಅವಧಿ ನಾನು 32 ವರ್ಷ 9 ತಿಂಗಳು 15 ದಿನಗಳು ಕರ್ತವ್ಯ ನಿರ್ವಹಿಸಿದಂಥ ಒಟ್ಟು ಅವಧಿ. ಈ ಅವಧಿಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಇದ್ದಾಗ ಪ್ರೌಢಶಾಲಾ ವಿಭಾಗದಲ್ಲಿ ಸಿಕ್ಕಿದಷ್ಟು ತೃಪ್ತಿ ಕಾಲೇಜು ವಿಭಾಗದಲ್ಲಿ ಸಿಗಲಿಲ್ಲ. ಯಾಕೆಂದರೆ ಪ್ರೌಢಶಾಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಬಾಂಧವ್ಯ ಅಷ್ಟು ಚೆನ್ನಾಗಿರುತ್ತೆ.
ಶಿಕ್ಷಕರು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಕೇಳೋದು, ಅವರ ಒಂದು ಬೋಧನೆಯನ್ನು ಸರಿಯಾದ ರೀತಿಯಲ್ಲಿ ಆಲಿಸ್ತಕ್ಕಂಥದ್ದು, ಸಾಕಷ್ಟು ಪ್ರಯತ್ನವನ್ನು ಆಗ್ತಕ್ಕಂಥದ್ದು, ಆ ಕಾಂಪಿಟೇಟಿವ್ ಒಂದು ಮನೋಭಾವ ಅಲ್ಲಿ ಹೈಸ್ಕೂಲ್ನಲ್ಲಿ ಇರೋದರಿಂದ ಅಲ್ಲಿನ ಒಂದು ಇದು ನಮಗೆ ತೃಪ್ತಿ ಕಾಲೇಜಿನಲ್ಲಿ ವಿಭಾಗದಲ್ಲಿ ಸಿಗಲಿಲ್ಲ. ಕರ್ತವ್ಯ ನಿರ್ವಹಿಸಿದ್ವಿ, ಆದರೆ ಆ ಒಂದು ಪ್ರೌಢಶಾಲೆ ವಿಭಾಗ ಹಾಗಿತ್ತು. ಈ ಒಂದು ಅವಧಿಯಲ್ಲಿ ಪ್ರೌಢಶಾಲೆ ವಿಭಾಗದಲ್ಲಿ ನಾನು ಕರ್ತವ್ಯನ ನಿರ್ವಹಿಸ್ತಿರ್ಬೇಕಾದ್ರೆ ನಾನು ಪ್ರಪ್ರಥಮವಾಗಿ ಕುದೂರು ಕಾಲೇಜಿಗೆ ನೇಮಕಗೊಂಡು ಬಂದಾಗ ಸ್ಟಾಫ್ ರೂಮ್ಗೆ ಹೋದಾಗ ನಾನು ಈ ಆಸ್ಥಾನ, ರಾಜರ ಆಸ್ಥಾನ ಇತ್ತಲ್ಲ, ಆ ರೀತಿ ಎಲ್ಲ ಅರೇಂಜ್ಮೆಂಟ್ಸ್, ಟೇಬಲ್ ಅರೇಂಜ್ಮೆಂಟು ಇತ್ತು. ಎಲ್ಲ ಕುಳಿತಿದ್ರು. ಏನು ನಮ್ಮ ಹಿರಿಯ ಶಿಕ್ಷಕರು ಏನಿದ್ದಾರೆ, ನಮ್ಮ ಹಿರಿಯರು ಎಲ್ಲೆಲ್ಲ ಕೂತಿದ್ರು. ಅವತ್ತಿಗೆ ನಾನು ಅತ್ಯಂತ ಕಿರಿಯ ವಯಸ್ಸಿನವನು. ನನಗೆ ಹೇಗಪ್ಪ ಇವ್ರ ಜೊತೆ ನಾನು ನನಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಮಾತಾಡಿರಿ ಹೇಗೋ, ಏನು ಮಾತಾಡ್ರಿ, ಏನು ತಪ್ಪು ಮಾತಾಡ್ತೀವೋ, ಹೆಂಗೆ ಇವ್ರ ಜೊತೆಯಲ್ಲಿ ನಾನು ಅನ್ನೋದು ಆಗ ಹೊಳೆದಿತ್ತು. ಆದರೆ ದಿನ ಕಳೆದಂತೆ ಅವರಲ್ಲಿದ್ದಂತಹ ಎಲ್ಲ ಗುಣಗಳನ್ನು ನಾನು ಮೈಗೂಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದೆ. ಮಾನವೀಯ ಮೌಲ್ಯಗಳು, ಅವರ ಸಂಸ್ಕಾರ, ಅವರಲ್ಲಿದ್ದಂತಹ ಅವರ ಸ್ವಭಾವ, ಅವರ ವರ್ತನೆ, ಅವರಿಂದ ಬರ್ತಕ್ಕಂಥ ಮಾತುಗಳು, ಇವೆಲ್ಲ ಕೇಳಿ ಇವತ್ತು ಈ ಮನುಷ್ಯ ಆಗಿದ್ದೀನಿ. ಅದಕ್ಕೆ ನಿಜವಾಗ್ಲೂ ಕೂಡ ನನ್ನ ಹಿರಿಯ ಶಿಕ್ಷಕರ ಮಿತ್ರರು ನನಗೆ ಕಾರಣ. ಇವತ್ತು ನಾನೇನಿದ್ದೀನಿ ಅವ್ರನ್ನ ನಾನು ಯಾವತ್ತೂ ಜ್ಞಾಪಿಸ್ಕೊಳ್ತೀನಿ. ಹಾಗೆ ಇನ್ನು ಈ ಒಂದು ಅವಧಿಯಲ್ಲಿ ಕೆಲಸನ ನಿರ್ವಹಿಸಿದಂಥ ಒಂದು ತೃಪ್ತಿ, ನಾನು 33 ವರ್ಷ ಏನು ಸರ್ವಿಸ್ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, 33 ವರ್ಷದಲ್ಲಿ ಎಷ್ಟು % ಅವರಿಗೆ ನನ್ನಿಂದ ಉಪಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಸರ್ವಿಸ್ ಮಾಡ್ಬೋದು, ಆದರೆ ಆ ಸರ್ವಿಸ್ ಇದೆಯಲ್ಲ, ಏನು ಅವ್ರಿಗೆ ಕೊಡ್ತೀವಿ ಅದು ಬಹಳ ಮುಖ್ಯ. ಅದು ನಾನು ಹಾಗಾಗಿ ಹೇಳ್ತಾ ಇರ್ತೀನಿ. ಜೊತೆಗೆ ನಾನು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕಿಂತ ಹೆಚ್ಚಾಗಿ ನಾನು ವಿದ್ಯಾರ್ಥಿಗಳಿಂದಲೂ ಕಲ್ತಿದ್ದೀನಿ, ಮತ್ತು ನಮ್ಮ ಹಿರಿಯ ಶಿಕ್ಷಕ ಮಿತ್ರರಿಂದಲೂ ಕೂಡ ಕಲ್ತಿದ್ದೀನಿ. ಇದನ್ನು ನಾನು ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇನ್ನು ವಿದ್ಯಾರ್ಥಿಗಳಾದಂಥ ನೀವು ಸಣ್ಣ ಚಿಕ್ಕ ಪುಟ್ಟ ಒಂದು ಮಕ್ಕಳಿದ್ದಾಗಿದ್ರಿ. ಇವತ್ತು ಎಲ್ಲ ಬೆಳೆದು ನಿಂತಿದ್ದೀರಿ, ನಮಗಿಂತ ಬೆಳೆದು ನಿಂತಿದ್ದೀರಿ. ಇಲ್ಲ ಸರ್, ನಮಗಿಂತ ಬೆಳೆದು ನಿಂತಿದ್ದೀರಿ. ಯಾವತ್ತೂ ಬೆಳೆಯಲ್ಲ ಸರ್. ಅಲ್ಲ, ಅದೇನಾಗಿದೆ ಅಂದರೆ ಇವತ್ತು ನೀವು ಒಂದು ಸಾಧನೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಒಬ್ಬೊಬ್ಬರು ಒಂದೊಂದು ಹುದ್ದೆಯಲ್ಲಿ, ನಮ್ಮ ಹುದ್ದೆಗಿಂತ ಅತ್ಯಂತ ಶ್ರೇಷ್ಠವಾದಂಥ ಹುದ್ದೆಯಲ್ಲಿ ಇವತ್ತು ಕರ್ತವ್ಯನ ನಿರ್ವಹಿಸ್ತಾ ಇದ್ದೀರಿ. ಅದು ಅದೇ ನಮಗೆ ಅದು ನಿಮ್ಮ ಕಂಡ್ರೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ನಾವು ಸಾಧನೆ ಮಾಡದೇ ಇರೋದನ್ನು ನೀವು ಸಾಧಿಸಿ ತೋರಿಸಿದಿರಿ. ಅದು ನಮಗೆ ಬಹಳ ಸಂತೋಷ ಆಗ್ತದೆ. ಜೊತೆಗೆ ಕೆಲವರು ಸರ್ಕಾರಿ ಹುದ್ದೆಗಳಲ್ಲಿದ್ದೀರಿ, ಕೆಲವರು ಖಾಸಗಿ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀರಿ, ಕೆಲವರು ಬಿಸ್ನೆಸ್ನಲ್ಲಿ ವ್ಯವಹಾರದಲ್ಲಿ ತೊಡ್ಕೊಂಡಿದ್ದೀರಿ, ಇನ್ನು ಕೆಲವರು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಯಾವುದೇ ಕೆಲಸ ಆಗಲಿ, ಎಲ್ಲ ಕೆಲಸನೂ ಒಂದು ಸಮಾನ ದೃಷ್ಟಿನಲ್ಲಿ ನೋಡಿಕೊಂಡು ಅದಕ್ಕೆ ಹೆಚ್ಚಿನ ಒಂದು ಪ್ರಯತ್ನ ಹಾಕಿ ಮಾಡಿದರೆ ಯಾವತ್ತೂ ನಾವು ಇದಾಗೋದಿಲ್ಲ, ಫೇಲ್ ಆಗೋದಿಲ್ಲ, ವಿಫಲ ಆಗೋದಿಲ್ಲ. ಕೃಷಿನಲ್ಲಿ ಇವತ್ತು ಉದಾಹರಣೆ ಕೇಳಿ, ಕೃಷಿನಲ್ಲಿ ನಮ್ಮಲ್ಲಿ ಇದ್ದಾರೆ, ಕೃಷಿನಲ್ಲೇ ಬದುಕಿದ್ದಾರೆ. ಹಾಗಾಗಿ ನಾನು ಕೃಷಿಕ, ನನಗೇನು ಇಲ್ಲ, ಅವನು ಇಂಜಿನಿಯರು, ಅವರು ಡಾಕ್ಟ್ರು, ಬೇಡ. ಒಳ್ಳೆ ಮನಸ್ಸಿನಿಂದ ನೀವು ಪ್ರಯತ್ನ ಹಾಕಿದರೆ ದೇವರು ನಿಮಗೆ ಒಳ್ಳೆಯ ಆ ಒಂದು ಫಲವನ್ನು ನೀಡ್ತಾನೆ. ಹಾಗೆಯೇ ನೀವು ಇವತ್ತು ಏನು ಈ ಸ್ಥಾನದಲ್ಲಿ ಇದ್ದೀರಿ, ಆಗಲೇ ಸರ್ ಹೇಳಿದಾಗೆ ನೀವು ನಿಮ್ಮ ಮೊಮ್ಮಕ್ಕಳನ್ನು ನೀವೇನು ಸಾಧನೆ ಮಾಡಿದಿರೋ ಅದೇ ಹಾದಿನಲ್ಲಿ ಅವ್ರನ್ನ ಕೊಂಡೊಯ್ಯಿರಿ. ಮತ್ತು ನೀವೇನು ಇವತ್ತು ದುಡಿಮೆ ಮಾಡ್ತಾಯಿದ್ದೀರಿ, ಆ ದುಡಿಮೆ ಹಿಂದೆ ಹೋಗಬೇಡಿ, ಹಣದ ಹಿಂದೆ ಹೋಗಬೇಡಿ. ಹಣನ ಸಂಪಾದನೆ ಮಾಡಬೇಕು, ಜೀವನಕ್ಕಾಗಿ ಬೇಕು. ಬರೀ ಹಣನೇ ಅಂತ ಹೋದರೆ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಯಾಕೆಂದರೆ ಈಗಾಗಲೇ ನೀವು 45 ವರ್ಷ ಬಂದಿದ್ದೀರಿ. 45 ವರ್ಷ ಆದಮೇಲೆ ಆರೋಗ್ಯ ಇಳಿಮುಖ ಆಗ್ತದೆ. ಆರೋಗ್ಯದ ಕಡೆ ಕೊಟ್ಟರೆ, ಆರೋಗ್ಯ ಹದಗೆಟ್ಟರೆ ನಮ್ಮ ದುಡ್ಡು, ನಮ್ಮ ಮನೆ, ಐಶ್ವರ್ಯ, ಅದು ಭೂಮಿ ಏನೂ ನಾವು ಅದಕ್ಕೆ ಬರೋಲ್ಲ. ಅದೆಲ್ಲ ಗೌಣ ಆಗಿಬಿಡ್ತದೆ. ಆ ಕಡೆ ಗಮನ ಹೋಗ್ಬಿಡ್ತು, ಇವೆಲ್ಲ ಏನೂ ಆಗೋಲ್ಲ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ, ನಿಮ್ಮ ಕುಟುಂಬದ ಕಡೆ ಗಮನ ಕೊಡಿ. ಹಾಗಾಗಿ ನೀವು ನಮ್ಮನ್ನು ಜ್ಞಾಪಿಸ್ಕೊಂಡು ನಮಗೆ ಕರೆ ಮಾಡಿ, ನೀವು ನಮ್ಮನ್ನು ಇಲ್ಲಿ ಕರೆಸಿ, ಅದು ನಮ್ಮನ್ನು ಒಗ್ಗೂಡಿಸೋದಕ್ಕಿಂತ, ಎಲ್ಲರನ್ನೂ ಒಂದು ಕಡೆ ಸೇರಿಸೋದಕ್ಕಿಂತ ಹೆಚ್ಚಾಗಿ ನೀವು ಯಾವ್ಯಾವುದೋ ಕ್ಷೇತ್ರದಲ್ಲಿ ಎಲ್ಲೆಲ್ಲೋ
ಎಲ್ಲೆಲ್ಲೋ ಇರ್ತಕ್ಕಂಥ ನೀವೆಲ್ಲ ಒಂದು ಕಡೆ ಸೇರಿದಿರಲ್ಲ, ಅದೇ ಒಂದು ದೊಡ್ಡ ಕೆಲಸ. ನಿಜವಾಗ್ಲಿ ನಾನು ಅದೇ ಹೇಳಿದೆ, ಏನು ನೀವೆಲ್ಲ ನೀವೆಲ್ಲ ಒಂದು ಕಡೆ ಸೇರೋದಕ್ಕೆ ಹೆಂಗೆ ನೀವು ವ್ಯವಸ್ಥೆ ಮಾಡಿಕೊಂಡ್ರಿ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ನಮ್ಮನ್ನು ಕರೆಸಿ ನಮಗೆ ಏನು ಅಭಿಮಾನ, ಏನು ಸಂಭ್ರಮ, ಏನು ಪ್ರೀತಿ, ಏನು ಸತ್ಕಾರ. ನಿಜವಾಗ್ಲೂ ಕೂಡ ನನಗೆ ಇವೆಲ್ಲ ಏನಾಗಿದೆ ಗೊತ್ತಾ, ನಮ್ಮ ಸರ್ವೀಸ್ನಲ್ಲಿ ಅವೆಲ್ಲ ಮರ್ತೋಗಿರ್ತವೆ. ಇದು ಇನ್ನು ನಾವು ಈಗ ಕೊನೆ ಉಸಿರಿರೋವರೆಗೂ ನಮಗೆ ಹೀಗೆ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸಿದ್ರಲ್ಲ, ನಾವು ಏನು ಮಾಡಿರ್ತೀವೋ ಅದು ಬೇರೆ ವಿಷಯ, ಎಷ್ಟು ಮಾಡಿರ್ತೀವೋ ಏನು ಮಾಡಿರ್ತೀವೋ ಅದನ್ನು ಲೆಕ್ಕ ಅಲ್ಲ. ಇಲ್ಲಿ ನಮ್ಮ ಕರೆಸಿ ಗೌರವಿಸಿ ನಮಗೆ ಇಷ್ಟೊಂದು ಸಂಭ್ರಮದಿಂದ ಇಷ್ಟೊಂದು ಪ್ರೀತಿ ಅಭಿಮಾನ ಇವೆಲ್ಲವನ್ನು ಇಟ್ಟು ನಮ್ಮನ್ನು ಸತ್ಕರಿಸಿದ ಒಂದು ರೀತಿ ನೋಡಿದರೆ ನಮಗೆ ಮನಸ್ಸು ತುಂಬಿ ಬರ್ತದೆ. ಹೀಗಾಗಿ ನಿಮಗೆಲ್ಲರಿಗೂ ದೇವರು ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೆ ರಾಮಯ್ಯ ಅಂತ ನನ್ನ ಹೆಸರು. ನಾನು ಪ್ರಾಥಮಿಕ ಶಾಲೆಯಿಂದ ಕೆಲಸ ಮಾಡಿಕೊಂಡು ಮಧ್ಯದಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡ್ವಿ. ಅಂಥ ಅವಕಾಶ ನನಗೆ ರಾಮನಗರ ತಾಲೂಕಿನಲ್ಲಿ ಒದಗಿ ಬಂತು. ಕರಿಯಪ್ಪನವರು ರಾಜಕೀಯ ವ್ಯಕ್ತಿಗಳು. ಅವರು ಕಾಲೇಜಿನಲ್ಲಿ ಸಂಜೆ ಕಾಲೇಜ್ ಅಂತ ಬನ್ನೂರಿನವರು ಒಬ್ಬರು ಶಿವರಾಮೇಗೌಡ ಅಂತ ಜಾಗ್ರಫಿ ಲೆಕ್ಚರರು ಸ್ಥಾಪನೆ ಮಾಡಿದರು, ಸಂಜೆ ಕಾಲೇಜ್ ಅಂತ. ಆ ಸಂಜೆ ಕಾಲೇಜಿನಲ್ಲಿ ನಾನು ಗ್ರ್ಯಾಜುಯೇಷನ್ ಮುಗಿಸಿ 75ರಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ದೆ. ಆಮೇಲೆ ಪ್ರಮೋಷನ್ ತೊಗೊಳ್ಬೇಕಾದ್ರೆ BEd ಅವಶ್ಯಕತೆ ಇದೆ ಅಂತ ಸರ್ಕಾರ ಒಂದು ಆದೇಶ ಮಾಡಿತ್ತು. ಆ ಒಂದು BEd ಪದವಿಯನ್ನು ಪಡೀಬೇಕಾದ್ರೆ ನಾವು ಮೈಸೂರು ಯೂನಿವರ್ಸಿಟಿ ಕರಸ್ಪಾಂಡೆನ್ಸ್ನಲ್ಲಿ BEd ಮಾಡಿದ್ವಿ. ಆದರೆ ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರುಗಳು, ಅಕ್ಕಪಕ್ಕ ನಮ್ಮ ಸ್ನೇಹಿತರು, ನಾವೆಲ್ಲ ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಸ್ನೇಹಿತರುಗಳು ತುಂಬ ಸಹಕಾರ ಕೊಟ್ಟರು. ಇವತ್ತಿನ ಈ ಒಂದು ಬ್ಯಾಚ್ ನೋಡಿದರೆ ನಮಗೆ ಅತೀವವಾದ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಎಲ್ಲೆಲ್ಲೂ ಇರತಕ್ಕಂಥ ವಿದ್ಯಾರ್ಥಿ ಮಿತ್ರರೆಲ್ಲ ಒಂದುಗೂಡಿ ಎಲ್ಲರೂ ಮಾತುಕತೆಗಳನ್ನು ಆಡಿಕೊಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಲ್ಲ, ತುಂಬ ಸಂತೋಷ ಆಯಿತು ನನಗೆ. ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರೊಬ್ಬರು ಇದ್ದರು, ಭೈರಪ್ಪನವರು ಅಂತ, ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನು ನಾವು ಮರೆಯೋ ಹಾಗೇ ಇಲ್ಲ. ಯಾಕೆಂದರೆ ನಮಗೊಂದು ನಾಟಕವನ್ನು ಸಹ ಆಡಿಸಿದ್ದಾರೆ. ಕುರುಕ್ಷೇತ್ರ ಎಂಬ ನಾಟಕವನ್ನು ಆಡಿಸಿದರು. ಆ ನಾಟಕದಲ್ಲಿ ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮಿತ್ರರೆಲ್ಲರೂ ಸಹ ಪಾತ್ರವನ್ನು ವಹಿಸಿದರು. ಎಲ್ಲರೂ ಸಹ ಅವರವರ ಯೋಗ್ಯತೆಗೆ ತಕ್ಕಂತೆ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿ ಭಾಳ ಚೆನ್ನಾಗಿ ಹೆಸರನ್ನು ತಗೊಂಡ್ರು. 6/4/96ರಲ್ಲಿ ನಾನು ನಿವೃತ್ತಿ ಹೊಂದಿದೆ. ನನ್ನ ವಯಸ್ಸಿಗೆ ಅನುಗುಣವಾಗಿ ಆಗ 58 ವರ್ಷದಲ್ಲಿ ನಮಗೆ ನಿವೃತ್ತಿಯನ್ನು ಕೊಡ್ತಾಯಿದ್ರು. 58ರಲ್ಲಿ ರಿಟೈರ್ಡ್ ಆದ್ವಿ. ರಿಟೈರ್ಡ್ ಆದಮೇಲೆ ನಾವು ಮನೆಯಲ್ಲಿ ಏನೂ ಸಾಧನೆ ಮಾಡಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಸಾಧನೆ ಮಾಡಿದರೆ ನಮ್ಮ ಶಿಷ್ಯವೃಂದ ಸಾಧನೆ ಮಾಡಬೇಕೇ ವಿನಃ ನಾವೇನೂ ಮಾಡೋಕ್ಕಾಗೋದಿಲ್ಲ. ಶಿಕ್ಷಣ ಕ್ಷೇತ್ರ ಅವಧಿಯಲ್ಲಿ ಈಗ ಏನು ನಮ್ಮ ಶಿಷ್ಯರೆಲ್ಲ ಬೆಳೆದು ನಿಂತಿದ್ದಾರೆ, ಎಷ್ಟೋ ಜನ ಪರಿಚಯ, ಕೆಲವರು ಪರಿಚಯನೇ ಇಲ್ಲ, ಹಾಗಾಗಿದೆ. ಯಾಕೆಂದರೆ ನೀವೆಲ್ಲ ಬೆಳೆದಿದ್ದೀರಿ, ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ದೇವರು ನಿಮಗೆಲ್ಲ ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಎಲ್ಲರಿಗೂ ಒಂದು ಕ್ಷಮೆ ಕೇಳ್ತೀನಿ, ಅದರಲ್ಲೂ ವೇದಿಕೆ ಮೇಲೆ ಇರ್ತಕ್ಕಂಥ ದಿಗ್ಗಜರಿಗೆ ಕ್ಷಮೆ ಕೇಳ್ತೀನಿ. ಯಾಕೆ ಹೇಳ್ತಂದ್ರೆ ನಾನು ಲೇಟ್ ಆಗಿ ಬಂದಿದ್ದೀನಿ. ಇವರು ನನಗೆ ಬೆಳಗ್ಗೆನೆ ಬರ್ಬೇಕು ಅಂತ ಹೇಳಿದ್ರು, ಬಟ್ ನಮ್ಮನೇಲಿ ಒಂದು ಕಾರ್ಯ ಇತ್ತು, ಹಾಗಾಗಿ ಅದನ್ನ ಮುಗಿಸ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯ್ತು, ತಡವಾಗಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ಹೇಳ್ತೀನಿ. ಯಾಕೆ ಅಂತಂದ್ರೆ ನೀವು ಏನು ವೇದಿಕೆ ಮೇಲಿದ್ದಾರೆ ಇವೆಲ್ಲರೂ ಕೂಡ ನನಗೆ ಗುರುಗಳು. ಫಸ್ಟ್ ರಿಪೋರ್ಟ್ ಮಾಡ್ಕೊಂಡಾಗ ಎಲ್ಲ ನನಗೆ ಗುರುಗಳ ಸ್ಥಾನದಲ್ಲಿ ನಿಂತು ನಾನು ಯಾವ ರೀತಿ ಕೆರಿಯರ್ ಅನ್ನ ಲೀಡ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವರು ಇವರು. ಹಾಗಾಗಿ ನನ್ನ ಒಂದು ಸ್ಟಡಿ ಟೈಮ್ ಅಲ್ಲಿ ಇದ್ದಂತಹ ಗುರುಗಳು ಒಂದು ಕಡೆಗಾದ್ರೆ, ಈ ಒಂದು ಕೆರಿಯರ್ ಅಲ್ಲಿ ನಾನು ಟೀಚರ್ ಆಗಿ ಮತ್ತೆ HM ಆಗಿ ಹೋಗ್ಬೇಕಾದ್ರೆ, ಸಕ್ಸಸ್ ಲೈಫ್ ಅನ್ನ ಪಡಿಬೇಕಾದ್ರೆ
ಇವರೆಲ್ಲರೂ ಕೂಡ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಕೂಡ ನಡೀತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವ್ರು ಹೇಳಿರುವಂತ ಪ್ರತಿಯೊಂದು ಮಾತನ್ನು ಕೂಡ ನಾನು ಇವತ್ತು ಕೂಡ ನೆನೆಸ್ಕೊಳ್ತಾ ಇದ್ದೀನಿ. ನೆನೆಸ್ಕೊಂಡಿದ್ರಿಂದ ನಾನು ನಿಜವಾಗ ನನ್ನ ಕೆರಿಯರ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿದೆ. ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ, ನೀವು ನಿಜವಾಗ್ಲೂ ನನಗೊಂಥರ ಆನಂದನೂ ಆಗ್ತಾ ಇದೆ, ಒಂದ್ ಕಡೆ ಭಯನೂ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ನಮ್ಗಿನ ದೊಡ್ಡ ಸ್ಥಾನದಲ್ಲಿ ಇರೋ ರೀತಿ ಕಾಣ್ತಾ ಇದ್ದೀರಾ. ಆದರೆ ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ನೀವೆಲ್ಲರೂ ಕೂಡ ನಮ್ಮ ಸ್ಟೂಡೆಂಟ್ಸ್. ಸಿಎಂ ಅವ್ರಿಗೆ ಒಬ್ರು ಟೀಚರ್ ಇದ್ದೇ ಇದ್ದಾರೆ. ಆ ಟೀಚರು ಮಾರ್ಗದರ್ಶನ ನೀಡಿದ್ರಿಂದಾನೆ, ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ರಿಂದಾನೆ ಅವರು ಆ ಲೆವೆಲ್ಗೆ ಹೋಗೋದಿಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಅವರ ಒಂದು ಅಚೀವ್ಮೆಂಟ್ ಕೂಡ ಇರುತ್ತೆ, ಅವರ ಒಂದು ಪ್ರಯತ್ನನೂ ಕೂಡ ಇರುತ್ತೆ. ನೀವು ಅವಾಗ್ಲೇ ಹೇಳಿದ್ರಿ, ಗುರುಗಳು ಹಿಂದೆ ಇರ್ಬೇಕು, ಗುರಿ ಮುಂದೆ ಇರಬೇಕು. ಸೊ ಆ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಖಂಡಿತ ನಡೆದಿದ್ದೀರಾ ಅಂತ ನಾನಂತೂ ಭಾವಿಸ್ತೀನಿ. ಸೊ ಹಾಗೆ ನಡೆದಿದ್ರಿಂದಾನೆ ಇವತ್ತೆಲ್ಲರೂ ನೀವು ಒಂದು ಸಕ್ಸಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ಕೂಡ ಇವತ್ತು ನಮ್ಮನ್ನ ನೆನೆಸಿದೀರಾ ಅಂತಂದ್ರೆ ನಿಜವಾಗ್ಲೂ ನಾವು ನಮ್ಮ ಈ ಒಂದು ಟೀಚಿಂಗ್ ಕೆರಿಯರ್ಗೆ ಬಂದಿದ್ದಕ್ಕೆ ಜನ್ಮ ಸಾರ್ಥಕವಾಯ್ತು ಅಂತ ನಾವಂತೂ ಭಾವಿಸ್ತೀವಿ. ನಾನಂತೂ ಭಾವಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ. ಯಾಕೆ ಅಂತಂದ್ರೆ ಏನು ನೀವು ಈ ಒಂದು ಕಲ್ಚರ್ ಅನ್ನ ಬೆಳೆಸ್ಕೊಂಡಿದ್ದೀರಾ, ಇದೇ ಕಲ್ಚರ್ ಅನ್ನ ನೀವು ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ. ಯಾಕೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಅವತ್ತಿನ ಸ್ಟೂಡೆಂಟ್ಸ್ಗೂ ಇವತ್ತಿನ ಸ್ಟೂಡೆಂಟ್ಸ್ಗೂ ಲಾಟ್ ಆಫ್ ಡಿಫರೆನ್ಸ್. ಅವತ್ತಿನ ದಿನ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ರು, ಟೀಚರ್ಸ್ ಹೇಳೋದನ್ನ ಕೇಳ್ತಾ ಇದ್ರು. ಆಮೇಲೆ ಭಯ ಅನ್ನೋದು ಇತ್ತು, 1 or 2 ಇರ್ಲಿಲ್ಲ ಬಿಡಿ, ಅದು ಎಕ್ಸೆಪ್ಷನ್. ಆದ್ರೆ ಇವತ್ತು ಟೀಚರ್ಸ್ ಅಂದ್ರೆ ಬೆಲೆ ಕೊಡೋರು 1 or 2 ಅಷ್ಟೇ. ನೀನು ಮಿಕ್ತವೆಲ್ಲರೂ ಕೂಡ ಯಾಕಪ್ಪ ಓದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ನೀನು ಅಂದ್ರೆ ಅವಾಗ ಅಪ್ಪ ಓಡ್ಬರ್ತಾರೆ. ಬಂದ್ಬಿಟ್ಟು ನನ್ನ ಮಗ ಸುಮ್ಮನೆ ಸ್ಕೂಲಿಗೆ ಬರ್ತಾನೆ ನೀವಾಗ ಕೇಳಬೇಡಿ, ಅವ್ನು ಎಷ್ಟು ಬರೀತಾನೋ ಬರೀಲಿ, ಅವ್ನು ನಾನು 2 ಎಕರೆ ಜಮೀನ್ ಮಾಡಿದ್ದೀನಿ, ಅವ್ನಿಗೆ ಆಸ್ತಿ ಮಾಡಿದ್ದೀನಿ, ಅವನೇನು ಓದಿ ದೊಡ್ಡಕ್ಕೆ ಬೇಕಾಗಿಲ್ಲ, ಏನೋ ಬರಲಿ ಸ್ಕೂಲ್ಗೆ ಅಂತ ಕಳಿಸ್ತಾ ಇದ್ದೀನಿ. ಇವತ್ತಿನ ಸಿಟಿಯಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಇರುವಂತ ಸಿಚುಯೇಷನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಓದಿ ಮಕ್ಕಳ ಅಂದ್ರೆ ಭಯ, ನಮಗ್ ಭಯ, ಅವ್ರಿಗಲ್ಲ. ಪರಿಸ್ಥಿತಿ ಹೌದಾ ಇಲ್ವಾ ಮೇಡಮ್? ಪರಿಸ್ಥಿತಿ ಹಂಗಿದೆ. ಆದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನೀವೆಲ್ಲರೂ ಕೂಡ ನೀವು ಒಂದು ನಿಮ್ಮ ಲೈಫ್ ಅಲ್ಲಿ ಅಚೀವ್ ಆಗಿ ಸೆಟಲ್ ಆಗಿರುವಂತ ನೀವೆಲ್ಲರೂ ಕೂಡ ಟೀಚರ್ಸ್ ಅನ್ನ ನೆನೆಸ್ಕೊಂಡು ಇವತ್ ನೆನ್ಸಿರೋದಲ್ಲ, ನೀವು ಅವಾಗಲೇ ವರ್ಷಾನ್ಗಟ್ಲೆಯಿಂದ ನೆನ್ಸ್ಕೊಳ್ತಾ ಇದ್ದೀರಾ. ಆದ್ರೆ ಎಲ್ಲಾ ಟೀಚರ್ಸ್ ಅನ್ನ ಗೆಟ್ ಟುಗೆದರ್ ಮಾಡಕ್ ಆಗ್ತಿಲ್ಲ ಅಂತ ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ಇವತ್ತೆಲ್ಲರೂ ಒಂದು ಶುಭಗಳಿಗೆ ಬಂದು ಎಲ್ಲಾ ಟೀಚರ್ಸ್ ನಾವು ಸೇರಿದ್ದೀವಿ. ನೀವು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ ನಿಜವಾಗ್ಲೂ ಖುಷಿಯಿಂದ ಹೇಳ್ಕೊಡ್ತಾ ಇದ್ದೀವಿ. ನೀವೆಲ್ಲರೂ ನಾವು ಕೂಡ ನಮ್ಮ ಟೀಚರ್ಸ್ ನ ನೋಡುವಂತ ಒಂದು ಸೌಭಾಗ್ಯದ ದಿನವನ್ನ ನೀವು ನಮ್ಗೆ ಕೊಟ್ಟಿದ್ದೀರಾ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಇವತ್ತಿನ ಒಂದು ಪ್ರೆಷರೈಸ್ ಲೈಫ್ ಅಲ್ಲಿ ನಾವು ಮನೇನೆ ಮರ್ಕೋಬಿಟ್ಟಿದೀವಿ. ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಹಂಗಿದೆ. ಅದ್ರಲ್ಲೂ ನಾವು ಟೀಚರ್ ಆಗಿ ಮಾಡೋದು ಒಂದ್ ಕಡೆ ಆದ್ರೆ HM ಆಗಿ ಮಾಡಿದಾಗ ತುಂಬಾ ಕಡೆಗೆ ನಾವು ಆನ್ಸರಬಲ್. ಆ ಒಂದು ಪರಿಸ್ಥಿತಿನಲ್ಲಿ ಮನೆನ ಮಕ್ಕಳನ್ನ ಎಲ್ಲ ಮರೆತು ಆ ಸಿಟಿನಲ್ಲಿ ಇರ್ಬೇಕಾದ್ರೆ ನಾನು ಇವಾಗ ಯಲಹಂಕ ನ್ಯೂ ಟೌನ್ ನಲ್ಲಿ HM ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನ 5 ವರ್ಷ ಸರ್ವಿಸ್ ಇದೆ. 5 ವರ್ಷ ನಾನು ಕಡಿಬೇಕಲ್ಲಪ್ಪ ಅಂತ 24/7 ಹೇಳ್ಬೇಕು ಅಂದ್ರೆ ಆ ರೀತಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಗೆ ಟೆನ್ಷನ್ ಲೈಫ್ ಅಂತಾನೆ ಅನ್ಸುತ್ತೆ. ಎಷ್ಟು ಬೇಗ ಮನೆಗೆ ಹೋಗಿ ಅಂತಾರ ಕಾಯ್ತಾ ಇದ್ದೀವಿ. ಅಂದ್ರೆ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು, ನಾವಂತೂ ಬರಕ್ ಇಷ್ಟಪಡಲ್ಲ. ಡಿಪಾರ್ಟ್ಮೆಂಟ್ ಹೋಗಿ ಅಂದ್ರೆ ಬಂದ್ಬಿಡ್ತೀವಿ. ಇಂತ ಒಂದು ಪರಿಸ್ಥಿತಿ ಇದ್ದೀವಿ. ಆದ್ರೂ ಕೂಡ ಎಂಜಾಯ್ ಮಾಡ್ತಾ ಇದೀವಿ. ನಮ್ಮ ಜಾಬ್ ಅನ್ನ, ಕೆಲಸವನ್ನ ಎಂಜಾಯ್ ಮಾಡ್ತಾ ಇದೀವಿ. ಇನ್ನೂ ಎಷ್ಟೋ 100 ಮಕ್ಕಳನ್ನ ತಿದ್ದಬೇಕು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ತಾಯಿ ಸ್ಥಾನದಲ್ಲಿ ನಿಂತು ನಾವು ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ತಪ್ಪು ಮಕ್ಕಳ ಗುಣ, ಮಕ್ಕಳು ತಪ್ಪು ಮಾಡೋದಾದ್ರೆ ನಾವು ಮಾಡೋದಿಲ್ಲ. ನಾವು ದೊಡ್ಡವರು, ಪರಿಸ್ಥಿತಿಗಳೆಲ್ಲ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ನಾವು ಮಕ್ಕಳನ್ನ ತಿಳಿ ಒಳ್ಳೆ ನಾಗರಿಕರಾಗಿ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಂತೂ ಇದ್ದೀನಿ, ನಮ್ಮ ಸ್ಟಾಫ್ ಕೂಡ ಇದ್ದಾರೆ. ಈ ಒಂದು ಪ್ರಯತ್ನವನ್ನ ನನ್ನ ಸರ್ವಿಸ್ ಇರೋ ತನಕ ನಾನು ಮಾಡ್ತೀನಿ. ಯಾವುದೇ ಮಗುವನ್ನ ನಾನು ದ್ವೇಷಿಸೋದಿಲ್ಲ. ಯಾಕೆ ಅಂತಂದ್ರೆ ಅವರು ಕೂಡ ಮುಂದೆ ನಿಮ್ಮಂತ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಅವ್ರು ಏನ್ ತಪ್ಪು ಮಾಡಿದ್ರು ಕೂಡ ಅವರನ್ನ ತಿಡುವ ಜವಾಬ್ದಾರಿ ನಮ್ಮದಾಗಿದೆ. ಸರ್ಕಾರ ಕೊಟ್ಟಿದೆ, ದೇವರು ಅವ್ರ ಚಾನ್ಸ್ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನ ನೆರವೇರಿಸ್ತಾ ಇದ್ದೀವಿ. ಇನ್ನು ನೀವೆಲ್ಲರೂ ಕೂಡ ನಿಜವಾಗ್ಲೂ ನಮ್ಗೆ ಗುರ್ತು ಸಿಕ್ತಾಗ ಆಗ್ಬಿಟ್ಟಿದ್ದೀರಾ ನೀವೆಲ್ಲ. ಆದ್ರೂ ಕೂಡ ನೆನ್ಸ್ಕೊಂಡು ನೀವೆಲ್ಲ ಕಳೆದಿದ್ದೀರಾ. ತುಂಬಾ ಖುಷಿಯಿಂದ ನಾನಂತೂ ಬಂದಿದ್ದೀನಿ. ನೀವೆಲ್ಲರಿಗೂ ಕೂಡ ಆ ದೇವರು ಇನ್ನು ಒಂದು ಉತ್ತಮವಾದಂತ ಜೀವನವನ್ನ ಕೊಟ್ಟು ಎಲ್ಲರಿಗೂ ಫಸ್ಟ್ ಆರೋಗ್ಯವನ್ನ ಕೊಟ್ಟು
ಇವಾಗ ಬೇಕಾಗಿರೋದು ಆರೋಗ್ಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನ ದೇವರು ದಯಪಾಲಿಸ್ಲಿ, ನಿಮ್ಮ ಜೀವನ ಸಂತೋಷಮಯವಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಕೆಲಸ ನನಗೆ ಹೇಗೆ ಕೊಟ್ರಿ ಅಂತ ನನಗೆ ಇನ್ನೂ ಉತ್ತರ ಬರ್ತಾ ಇಲ್ಲ. ಬಹುಶಃ ಯಾರೋ ಒಬ್ಬ ಹುಡುಗ ಹೇಳಿದ, ಸರ್ ನೀವೊಬ್ಬರೇ ವಿದ್ಯಾರ್ಥಿಗಳ ಹೆಸರನ್ನು ಪೂರ್ತಿ ಕರೆಯೋರು ನೀವೊಬ್ಬರೇ ಕ್ಲಾಸ್ ರೂಮಲ್ಲಿ ಅಂತ. ಹೌದೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಹಾಗೆ ಕರಿತಿದ್ದೆ. ಇಲ್ಲೊಂದು ತಪ್ಪು ನೋಡಿದೆ, ಸೀನಾ ಅಂತ ಬರೆದಿದ್ದಾರೆ. ನಾನು ಸೀನಾ ಅನ್ನಲ್ಲ, ಅವನು ಶ್ರೀನಿವಾಸ ಆಗಿರಬೇಕು. ಯಾರು ಬರೆದಿದ್ದು? ಕರೆಕ್ಟ್. ಇವರು ನಾವು ಆನ್ಸರ್ ಯುವರ್ ನೇಮ್ಸ್. ಆಶಾ, ಹಾಂ. ಅಸ್ಲಂ ಪಾಷಾ, ಆಸಿಫ್ ಪಾಷಾ, ಹಾಂ. ಅಸ್ಲಾಂ ಪಾಷಾ ಏನು ಮಾಡ್ತಿದ್ದೆ ಗೊತ್ತಾ ಅವಾಗ? ಬಂದಿಲ್ಲ ಅಲ್ಲ, ನಾನೇನು ಹೇಳ್ತಿದ್ದೆ? ನೀವಲ್ಲ, ಹಿಂದಿನವರು ಹೇಳಬೇಕು. ನೀವು ಪಾಪ ಸಿಕ್ಕಿಲ್ಲ ನನ್ನ ಕೈಗೆ. ನಾಳೆ ಬಂದಾಗ ಪ್ರೇಮ್ ಕುಮಾರ ಸಿಕ್ಕಿದ್ದ ಅಂತ ಕಾಣುತ್ತೆ. ಬಬಿತಾ, ಚಂದ್ರಶೇಖರ್, ಬೆಟ್ಟಳ್ಳಿ ಅಂತ ಬೇರೆ ಬರೆದಿದ್ದಾರೆ ಇಲ್ಲಿ. ಬಿ ಅಂತ ಬರೆಯೋಕ್ಕಾಗ್ತಿಲ್ವೇ? ಚೇತನ್ ಕುಮಾರ್, ಚೇತನ್ ಕುಮಾರ್ ಪ್ಲೀಸ್. ಆಬ್ಸೆಂಟ್ ಮಾಡೋದಿಲ್ಲ. ಚಿದಾನಂದ್, ಹುಲಿಕಲ್, ಚಿಕ್ಕಶಂಕರ, ದಶರಥ ರಾಮ, ಇರತ್ವೆ. ಬಂದು ಅಟೆಂಡೆನ್ಸ್ ತಗೋತಾನೆ ಅಂದರೆ ಅವೆಲ್ಲ ಆಗೋ ಸಹಜ. ದೇವರಾಜು, ದಿವಾಕರ್ ಡಿಎಲ್, ಗಂಗಾಧರ್, ಗಿರೀಶ್, ಗೋಪಾಲ್, ಹನುಮಂತ ರಾಯ ಅಂತಿರಲಿಲ್ಲ, ಹನುಮಂತ ರಾಜು ಅಂತಿತ್ತು. ಹನುಮಂತ ರಾಜು, ಹರೀಶ್, ಹೊನ್ರಾಜು ಕೆ, ಜಗದೀಶ್, ಜಯಕೃಷ್ಣ, ಜ್ಯೋತಿ, ಕಲಾವತಿ. ಎಸ್.ಎಮ್. ಏನಾರು ಮೊದಲು ನನಗಿಂತ ಮೊದಲು ಕ್ಲಾಸ್ ತೊಗೊಂಡು ಹೋಗಿದ್ರೆ ನಾನು ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕಾದ್ರೆ ಎಸ್ ಮೇಡಮ್ ಅಂತ ಒಬ್ಬ ಹುಡುಗ ಹೇಳಿದ್ದ. ಯಾಕೋ ಕಣ್ಣಿಲ್ವೇನೋ, ಈ ಕಡೆ 3 ಇಂಚು ಈ ಕಡೆ 3 ಇಂಚಿದೆ ಅಂತ ಹೇಳಿ. ಕಾಂತರಾಜು, ಕರೀಂ ಸಾಬ್, ಕೇಶವ, KH ಮಾಲಾ, ಕೃಷ್ಣಮೂರ್ತಿ. ಆಮೇಲೆ ವಿಚಾರಿಸ್ಕೊಳ್ಳೋಣ. ಕುಮಾರ್ ಇದೆ, ಶ್ರೀನಿವಾಸಂದು. ಶ್ರೀನಿವಾಸ, ಸೀನಾ ಅಲ್ಲ. ಬಹಳ ಕಷ್ಟಪಟ್ಟು ತಂದೆ ತಾಯಂದರು ಹಿರಿಯರು ಹೆಸರಿಟ್ಟಿರ್ತಾರೆ. ನೀವ್ಯಾಕೆ ಅದನ್ನು ಮಟಕ್ ಮಾಡೋಕ್ಕೆ ಹೋಗ್ತೀರಿ? ಹಾಂ. ಎಲ್ ಕುಮಾರ್, ಲಕ್ಷ್ಮಣ, ಲತಾ KR, ಲಾವಣ್ಯ, ಹಾಂ, ಮಧು, ಹಾಂ ನೋಡಿದೆ, ಮಾಲಾ KP ಕಾಣ್ತಾ ಇರುತ್ತೆ. ಮಂಜುಳಾ, ಮಂಜುನಾಥ್ K, ಮಂಜುನಾಥ್ ಕಾಗಿಮಡು. ಹೀಗೆ ನಾನು ಕರಿತಿರಲಿಲ್ಲ, ಮಂಜುನಾಥ್ K ಅಂತಿದ್ದೆ. ಮಂಜುನಾಥ್ KR, ಮಂಜುನಾಥ್ R, ಮೀನಾ, ಮೇನಕಾ, ರೇಣುಕಪ್ಪನವ್ರ ಮಗಳು ಮೇನಕಾ, ಮೋಹನ್,
ಮತ್ತಿಲ್ಲಿ ಮದುವೆ ಮಾಡಿದ್ದೀರಲ್ಲ, ನಾಗರಾಜ್ಗೆ ಅಂಗಡಿ ನಾಗ ಅಂತ ಯಾಕೆ ಬರ್ತಿದ್ದೀರಿ? ನನಗಿರೋದು ನಾಗರಾಜ ಅಂತ. ನಾಗರಾಜ, ನರಸಿಂಹಮೂರ್ತಿ KN, ನಾರಾಯಣ, ನವೀನ್ ಆಬ್ಸೆಂಟ್. ಇದ್ಯಾವುದೋ ಒಂದು ವಿಚಿತ್ರವಾಗಿ ಹೆಸರು ಬರೆದಿದ್ದಾರೆ, ನೋಡ್ತೀವಿ. ಸರಿಯಾಗೂ ಬರೆಯೋಕ್ಕಿಲ್ಲ. ನಿಖತ್, ನಿರಂಜನ್, ಪದ್ಮನಾಭ, ಎಲ್ಲೋದು? ಪದ್ಮರಾಜು, ಪ್ರೇಮ್ ಕುಮಾರ್, ಪುಷ್ಪಲತಾ, ಪುಟ್ಟರಾಜು, ಪುಟ್ಟಸ್ವಾಮಿ KC, ರಾಘವೇಂದ್ರ ಆಚಾರ್ಯ, ರಾಜೇಂದ್ರ, ರಾಜು, ಕಾಗಿಮಡು ಅಂತ ಹಾಕ್ಬಿಟ್ಟಿದಾರಪ್ಪ. ರಾಜು R, ರಾಮಕೃಷ್ಣ, ರಮೇಶ್ RN, ರಂಗನಾಥ್, ರಶ್ಮಿ, ರೇಖಾ KS, ರುಕ್ಮಿಣಿ, ಇಲ್ಲೊಂದು ತಪ್ಪು ಮಾಡಿದ್ದಾರೆ. ಸಂದೀಪ್, ಬೇಕರಿ ಅಂತ ಸೇರಿಸಿದ್ದಾರೆ ಅದಕ್ಕೋಸ್ಕರ. ಸಂತೋಷ್ ರಾಮ, ಶಂಕರ್ N, ಶೇಖರ್, ಶಿವಕುಮಾರ್ HN, ಶಿವಾನಂದ್ HP. ಅದೆಲ್ಲ ಇಲ್ಲ, ಇಲ್ಲಿರಬೇಕು. ನಾಳೆ ಅಲ್ಲಿ ಹೋಗಿ ಏನಾರು ಮಾಡಿದ್ರೆ ನಾನೇನು ಎಲ್ಲಿಗೆ ಹೋಗಲಿ ಉತ್ತರ ಹೇಳೋಕ್ಕೆ. ಶ್ರೀನಿವಾಸ್ KC, ಸುಜಾತ KR, ಸುರೇಶ್ K, ಸೈಯದ್ ಅಫ್ರೋಜ್, ಸೈಯದ್ ಅಹಮದ್, ತನ್ವೀರ್, ತೋಪಯ್ಯ, ಉಮೈರಾ, ವರಲಕ್ಷ್ಮಿ, ವಸಂತ್ ಕುಮಾರ್, ಯತೀಶ್, ಯೋಗೀಶ್ KN, ಏನು ಕನ್ನಡ ಬರೀತೀರಿ? ಜಾಬಿ ಅಂತ ಬರ್ತಿದ್ರಲ್ಲ, ಜಬಿಗೆ. ಆಯ್ತು.